ನಮಸ್ಕಾರ ಬಂಧುಗಳೇ. ಬ್ರಹ್ಮಾಂಡದ ಅತ್ಯಂತ ಹಳೆಯ ಜೀವಂತ ನಗರ ಯಾವುದು ಎಂದು ಯಾರನ್ನಾದರೂ ಕೇಳಿದರೆ ಸಿಗುವ ಉತ್ತರ ವಾರಣಾಸಿ ಅಥವಾ ಕಾಶಿ. ಗಂಗಾ ನದಿಯ ತಟದಲ್ಲಿರುವ ಈ ನಗರವು ಕೇವಲ ಒಂದು ಪ್ರವಾಸಿ ತಾಣವಲ್ಲ. ಇದು ಜೀವನ ಮತ್ತು ಮರಣದ ನಡುವಿನ ಗೆರೆ ಅಳಿಸಿ ಹೋಗುವ ಒಂದು ಅದ್ಭುತ ಲೋಕ. ಆದರೆ ಈ ಪವಿತ್ರ ಕಾಶಿಯ ಹೃದಯ ಭಾಗದಲ್ಲಿರುವ ವಿಶ್ವನಾಥ ಮಂದಿರದ ಇತಿಹಾಸ ಎಷ್ಟು ಭಯಾನಕವಾಗಿದೆ ಎನ್ನುವುದು ನಿಮಗೆ ತಿಳಿದಿದೆಯೇ? ಈ ಮಂದಿರವನ್ನು ಇತಿಹಾಸದಲ್ಲಿ 7 ಬಾರಿ ಧ್ವಂಸಗೊಳಿಸಲಾಯಿತು. ಆದರೂ ಪ್ರತಿ ಬಾರಿಯೂ ಇದು ಭಕ್ತರ ಶಕ್ತಿಯಿಂದ ಮತ್ತೆ ಎದ್ದು ನಿಂತಿದೆ. ಇಲ್ಲಿನ ಮಸೀದಿಯ ಗೋಡೆಗಳು ಇಂದಿಗೂ ದೇವಸ್ಥಾನದ ಕಥೆಯನ್ನು ಹೇಳುತ್ತವೆ. 40 ಅಡಿ ಆಳದಲ್ಲಿ ಅಡಗಿರುವ ಲಿಂಗ, ಗಂಗೆಯ ತಟಕ್ಕೆ ಹೋಗುವ ರಹಸ್ಯ ಸುರಂಗಗಳು ಮತ್ತು ಸ್ವತಃ ಮಹಾದೇವನೇ ಭಕ್ತರ ಕಿವಿಯಲ್ಲಿ ತಾರಕ ಮಂತ್ರ ಉಪದೇಶ ಮಾಡುವ ಈ ಕ್ಷೇತ್ರದ ಮಹಿಮೆ ಅಪಾರ. ಇಂದಿನ ಈ ವಿಶೇಷ ಮಹಾಕಥೆಯಲ್ಲಿ ನಾವು ಕಾಶಿ ವಿಶ್ವನಾಥ ಮಂದಿರದ ಉಗಮ, ಆಕ್ರಮಣಕಾರರ ದೌರ್ಜನ್ಯದ ನಡುವೆ ಧರ್ಮವನ್ನು ಉಳಿಸಿದ ವೀರರು ಮತ್ತು ಇಂದಿಗೂ ಬಿಡಿಸಲಾಗದ ನಿಗೂಢ ರಹಸ್ಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಭಕ್ತಿಯ ಈ ರೋಚಕ ಪಯಣವನ್ನು ಮರೆಯದೆ ಕೊನೆಯವರೆಗೂ ನೋಡಿ. ಜ್ಯೋತಿರ್ಲಿಂಗದ ಉಗಮ ಮತ್ತು ಮೊದಲ ಶಕ್ತಿ. ಹಿಂದೂ ಧರ್ಮದ ಪುರಾಣಗಳ ಪ್ರಕಾರ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠ ಎಂಬ ಅಹಂಕಾರದ ಯುದ್ಧ ನಡೆಯಿತು. ಆಗ ಶಿವನು ಇಬ್ಬರ ನಡುವೆ ಒಂದು ಅನಂತ ಪ್ರಕಾಶದ ಸ್ತಂಭವಾಗಿ, ಅಂದರೆ ಜ್ಯೋತಿರ್ಲಿಂಗವಾಗಿ ಪ್ರಕಟವಾದನು. ಈ ಪ್ರಕಾಶವಾದ ಸ್ತಂಭಕ್ಕೆ ಆದಿಯೂ ಇರಲಿಲ್ಲ, ಅಂತ್ಯವೂ ಇರಲಿಲ್ಲ. ಬ್ರಹ್ಮ ಮತ್ತು ವಿಷ್ಣು ಇದರ ಅಂತ್ಯವನ್ನು ಹುಡುಕಲು ಹೋಗಿ ವಿಫಲರಾದರು. ಅಹಂಕಾರದಿಂದ ಸುಳ್ಳು ಹೇಳಿದ ಬ್ರಹ್ಮನಿಗೆ ಪೂಜೆ ಇಲ್ಲದಂತೆ ಶಿವನು ಶಾಪ ನೀಡಿದನು. ಇದೇ ಅನಂತ ಪ್ರಕಾಶವು ಭೂಮಿಯ ಮೇಲೆ 12 ಪವಿತ್ರ ಸ್ಥಳಗಳಲ್ಲಿ ಜ್ಯೋತಿರ್ಲಿಂಗವಾಗಿ ಸ್ಥಾಪನೆಯಾಯಿತು. ಅದರಲ್ಲಿ ಮೊದಲನೆಯದು ಮತ್ತು ಅತ್ಯಂತ ಪುರಾತನವಾದುದೇ ಈ ಕಾಶಿಯ ವಿಶ್ವೇಶ್ವರ ಅಥವಾ ವಿಶ್ವನಾಥ ಜ್ಯೋತಿರ್ಲಿಂಗ. ಮಣಿಕರ್ಣಿಕಾ ಘಾಟ್ ಮತ್ತು ಮೋಕ್ಷದ ರಹಸ್ಯ. ಕಾಶಿಯಲ್ಲಿ ಸಾವು ಸಂಭವಿಸಿದರೆ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಸ್ವತಃ ಶಿವನೇ ಮೃತರ ಕಿವಿಯಲ್ಲಿ ತಾರಕ ಮಂತ್ರವನ್ನು ಜಪಿಸಿ ಅವರ ಆತ್ಮವನ್ನು ಸಂಸಾರ ಚಕ್ರದಿಂದ ಮುಕ್ತಗೊಳಿಸುತ್ತಾನೆ ಎಂದು ಸ್ಕಂದ ಪುರಾಣ ಹೇಳುತ್ತದೆ. ಇಲ್ಲಿನ ಮಣಿಕರ್ಣಿಕಾ ಘಾಟ್ನಲ್ಲಿ 24 ಗಂಟೆಯೂ ಚಿತೆಗಳು ಉರಿಯುತ್ತಲೇ ಇರುತ್ತವೆ. ಇಲ್ಲಿಗೆ ಈ ಹೆಸರು ಬರಲು ಕಾರಣ ಪಾರ್ವತೀ ದೇವಿಯ ಕಿವಿಯ ಆಭರಣ, ಅಂದರೆ ಮಣಿಕರ್ಣಿಕಾ ಇಲ್ಲಿನ ಕುಂಡದಲ್ಲಿ ಬಿದ್ದಿದ್ದು. ವಿಷ್ಣು ತನ್ನ ಚಕ್ರದಿಂದ ನಿರ್ಮಿಸಿದ ಈ ಕುಂಡದ ಪಕ್ಕದಲ್ಲಿ ಸಾಯುವವರು ಪರಂಧಾಮವನ್ನು ಸೇರುತ್ತಾರೆ ಎಂಬ ನಂಬಿಕೆ ಇದೆ. ಧ್ವಂಸ ಮತ್ತು ಪುನರುತ್ಥಾನದ ಕರಾಳ ಇತಿಹಾಸ. ಕಾಶಿ ವಿಶ್ವನಾಥನ ಇತಿಹಾಸವು ಕೇವಲ ಭಕ್ತಿಯ ಕಥೆ ಅಲ್ಲ, ಇದು ಭಾರತೀಯ ಸಂಸ್ಕೃತಿಯ ಸಂಘರ್ಷದ ಕತೆ. 1194ರಲ್ಲಿ ಮೊಹಮ್ಮದ್ ಘೋರಿಯ ಸೇನಾಪತಿ ಕುತುಬುದ್ದೀನ್ ಐಬಕ್ ಮೊದಲ ಬಾರಿಗೆ ಈ ಮಂದಿರದ ಮೇಲೆ ಆಕ್ರಮಣ ಮಾಡಿದನು. ನಂತರ ಇಲ್ತುತ್ಮಿಶ್ ಮತ್ತು ಸಿಕಂದರ್ ಲೋದಿಯಂತಹ ಆಕ್ರಮಣಕಾರರು ಕೂಡ ಈ ಮಂದಿರವನ್ನು ಗುರಿಯಾಗಿಸಿಕೊಂಡರು. ಆದರೆ ಪ್ರತಿಯೊಂದು ಬಾರಿ ಮಂದಿರ ನಾಶವಾದಾಗಲೂ ಭಕ್ತರು ಅದನ್ನು ಮರು ನಿರ್ಮಾಣ ಮಾಡಿದರು. ಮೊಘಲ್ ಬಾದಶಾಹ ಅಕ್ಬರ್ನ ಕಾಲದಲ್ಲಿ ರಾಜ ಮಾನ್ ಸಿಂಗ್ ಈ ಮಂದಿರಕ್ಕೆ ಒಂದು ಭವ್ಯ ರೂಪ ನೀಡಿದ್ದನು. ಔರಂಗಜೇಬನ ಆಕ್ರಮಣ ಮತ್ತು ಜ್ಞಾನವಾಪಿ ರಹಸ್ಯ. 17ನೆಯ ಶತಮಾನದಲ್ಲಿ ಔರಂಗಜೇಬನು ಈ ಮಂದಿರಕ್ಕೆ ಭೀಕರವಾದ ಹೊಡೆತ ನೀಡಿದನು. 1669ರಲ್ಲಿ ಮಂದಿರವನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಲು ಅವನು ಆದೇಶಿಸಿದನು. ಮಂದಿರದ ಅವಶೇಷಗಳ ಮೇಲೆಯೇ ಇಂದು ನಾವು ನೋಡುವ ಜ್ಞಾನವ್ಯಾಪಿ ಮಸೀದಿಯನ್ನು ನಿರ್ಮಿಸಲಾಯಿತು. ಆದರೆ ಮಂದಿರವನ್ನು ಕೆಡವಲು ಬಂದಾಗ ಮುಖ್ಯ ಅರ್ಚಕರು ಜ್ಯೋತಿರ್ಲಿಂಗವನ್ನು ಉಳಿಸಲು ಅದನ್ನು ಪಕ್ಕದಲ್ಲೇ ಇದ್ದ ಜ್ಞಾನವಾಪಿ ಕುಂಡಕ್ಕೆ, ಅಂದರೆ ಜ್ಞಾನದ ಬಾವಿಗೆ ಹಾಕಿದರು. ಇಂದಿಗೂ ಆ ಮೂಲ ಲಿಂಗವು ಆ ಬಾವಿಯೊಳಗೆ ಇದೆ ಎಂದು ಅನೇಕರು ನಂಬುತ್ತಾರೆ. ಅಹಲ್ಯಾಬಾಯಿ ಹೋಳ್ಕರ್ ಮತ್ತು ಆಧುನಿಕ ಮಂದಿರ. ಸುಮಾರು 111 ವರ್ಷಗಳ ಕಾಲ ಕಾಶಿ ವಿಶ್ವನಾಥನ ಮಂದಿರವು ಪಾಳು ಬಿದ್ದ ಸ್ಥಿತಿಯಲ್ಲಿ ಇತ್ತು. ಆಗ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಈ ಮಂದಿರದ ಪುನರುತ್ಥಾನಕ್ಕೆ ಮುಂದಾದರು. ಶಿವನು ಅವರ ಕನಸಿನಲ್ಲಿ ಬಂದು ಮಂದಿರವನ್ನು ಮರು ನಿರ್ಮಾಣ ಮಾಡಲು ಆದೇಶಿಸಿದನು ಎಂದು ಹೇಳಲಾಗುತ್ತದೆ. 1780ರಲ್ಲಿ ಅವರು ಮಸೀದಿಯ ಪಕ್ಕದಲ್ಲಿ ಇಂದಿನ ಸುಂದರವಾದ ಮಂದಿರವನ್ನು ಕಟ್ಟಿಸಿದರು. ನಂತರ ಪಂಜಾಬ್ನ ಮಹಾರಾಜ ರಂಜಿತ್ ಸಿಂಗ್ ಅವರು ಮಂದಿರದ ಗೋಪುರಕ್ಕೆ ಬರೋಬ್ಬರಿ 1 ಟನ್ ಬಂಗಾರವನ್ನು ನೀಡಿ ಅದನ್ನು ಸುವರ್ಣ ಮಂದಿರವಾಗಿಸಿದನು. ವಿಜ್ಞಾನ ಮತ್ತು ಆಧ್ಯಾತ್ಮದ ರಹಸ್ಯಗಳು. ಮಂದಿರದ ಗರ್ಭಗುಡಿಯಲ್ಲಿ ಕಪ್ಪು ಶಿಲೆಯ ಶಿವಲಿಂಗವಿದೆ. ಇದು ಕಾಲಕಾಲಕ್ಕೆ ತನ್ನ ಗಾತ್ರ ಮತ್ತು ಬಣ್ಣವನ್ನು ಬದಲಾಯಿಸುತ್ತದೆ ಎಂಬ ರಹಸ್ಯವಿದೆ. ಗರ್ಭಗುಡಿಯಲ್ಲಿ ಒಂದು ರಹಸ್ಯ ಬಾಗಿಲಿದೆ. ಅದು ಗಂಗಾ ನದಿಗೆ ಹೋಗುವ ಸುರಂಗ ಮಾರ್ಗವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ.
ಅಲ್ಲದೆ ಮಂದಿರದ ಕೆಳಗೆ 40 ಅಡಿ ಆಳದಲ್ಲಿ ಪಿತಾಮಹೇಶ್ವರ ಎಂಬ ಅತ್ಯಂತ ಶಕ್ತಿಶಾಲಿ ಶಿವಲಿಂಗವಿದೆ. ಇದು ಪಾತಾಳ ಲೋಕಕ್ಕೆ ಸಂಪರ್ಕ ಹೊಂದಿದೆ ಎಂಬ ನಂಬಿಕೆ ಇದೆ. ಈ ಮಂದಿರದ ವಾಸ್ತುಶಿಲ್ಪವು ಶ್ರೀಯಂತ್ರದ ಮಾದರಿಯಲ್ಲಿದ್ದು ಇಲ್ಲಿನ ಶಕ್ತಿ ಕೇಂದ್ರಗಳು ಭಕ್ತರಲ್ಲಿ ದೈವಿಕ ಸಂಚಲನ ಮೂಡಿಸುತ್ತವೆ. ಕಾಶಿ ವಿಶ್ವನಾಥ ಕಾರಿಡಾರ್ ಮತ್ತು ಹೊಸ ಯುಗ 2021ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 355 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಶಿ ವಿಶ್ವನಾಥ ಕಾರಿಡಾರ್ ನಿರ್ಮಿಸಲಾಯಿತು. ಈ ಯೋಜನೆಯ ವೇಳೆ ಹಲವು ದಶಕಗಳಿಂದ ಮನೆಗಳ ಒಳಗೆ ಅಡಗಿದ್ದ 40ಕ್ಕೂ ಹೆಚ್ಚು ಪುರಾತನ ಮಂದಿರಗಳು ಪತ್ತೆಯಾದವು. ಈಗ ಭಕ್ತರು ನೇರವಾಗಿ ಗಂಗಾ ನದಿಯಿಂದ ಮಂದಿರಕ್ಕೆ ನಡೆದು ಬರುವಂತಹ ಅದ್ಭುತ ವ್ಯವಸ್ಥೆ ಇದೆ. ಕಾಶಿ ಎಂಬುದು ಕೇವಲ ಮಣ್ಣಲ್ಲ, ಅದು ಮಹಾದೇವನ ತ್ರಿಶೂಲದ ಮೇಲೆ ನಿಂತಿರುವ ಆತ್ಮಿಕ ನಗರ. ಬಂಧುಗಳೇ, ಜೀವನದಲ್ಲಿ ಒಮ್ಮೆಯಾದರೂ ಕಾಶಿಗೆ ಭೇಟಿ ನೀಡಿ ಆ ಗಂಗಾ ನದಿಯ ಪಾವಿತ್ರ್ಯತೆ ಮತ್ತು ವಿಶ್ವನಾಥನ ಭವ್ಯತೆಯನ್ನು ಅನುಭವಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ವಿಡಿಯೋ ಲೈಕ್ ಮಾಡಿ ಮತ್ತು ಶಿವನ ಭಕ್ತರೊಂದಿಗೆ ಹಂಚಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಮರೆಯದೆ ಹರ ಹರ ಮಹಾದೇವ ಎಂದು ಬರೆಯಿರಿ. ಇಂತಹ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶಂಭೋ ಶಂಕರ.